ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರತ ಸಗುರುಚಿ ಮಾಡುವ ನಮಸ್ಕಾರಗಳು. ಸೊ ಎಲ್ಲರೂ ಶುಭವಾಗಿದ್ದೀರಾ? ಸೊ ತಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೀತಾ ಇದೆ ಅಂತ ಭಾವಿಸುತ್ತಾ ಈ ದಿನದ ಪಂಚಾಂಗ ಮತ್ತು ಭವಿಷ್ಯ, ನಿತ್ಯ ಪಂಚಾಂಗ ನಿತ್ಯ ಭವಿಷ್ಯ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು. ಈ ದಿನದ ವಿಶೇಷದೊಂದಿಗೆ ಈ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಈ ದಿನ ಸಂಕಷ್ಟ ಚತುರ್ಥಿ. ಸೊ ಈ ಒಂದು ವಿಶೇಷ ದಿನದಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಆ ಗಣೇಶ, ವಿನಾಯಕ, ಲಂಬೋದರ ಇಚ್ಛಾನುಗುಣವಾಗಿ ವರಗಳನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ತಮ್ಮ ಮನಸ್ಸಿನ ಇಚ್ಛೆ ಹಾಗೂ ಕನಸುಗಳು ಎಲ್ಲವೂ ನೆರವೇರುವಂತಹ ಶಕ್ತಿ ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನದ ಪಂಚಾಂಗವನ್ನು ನೋಡೋಣ ಬನ್ನಿ. ಈ ದಿನ ಅಕ್ಟೋಬರ್ 10, 2025 ಶುಕ್ರವಾರ. ಸೊ ಈ ದಿನ ವಿಶೇಷ ಸಂಕಷ್ಟ ಚತುರ್ಥಿ ಮುಂದೆ ತಿಳಿಸಿದ್ದೀವಿ. ಅದೇ ರೀತಿಯಾಗಿ ವಿಶ್ವವರ್ಷನಾಮ ಸಂವತ್ಸರ, ಆಶ್ವೀಜ ಮಾಸ, ಶರತ್ ಋತು, ದಕ್ಷಿಣಾಯನ, ಕೃಷ್ಣ ಪಕ್ಷ. ಈ ದಿನದ ಒಂದು ಸೂರ್ಯೋದಯದ ಸಮಯ ಅಂತ ಹೇಳಿದರೆ 6 ಗಂಟೆ ಬೆಳಗಿನ ಜಾವ 10 ನಿಮಿಷಕ್ಕೆ, ಅಂದರೆ 6:10 ಸೂರ್ಯೋದಯ ಪ್ರಾರಂಭ ಆಗುತ್ತೆ. ಸೂರ್ಯ ಮುಳುಗುವ ಸಮಯ 6 ಗಂಟೆ 5 ನಿಮಿಷ. ಅಂದರೆ ಹೆಚ್ಚು ಕಡಿಮೆ ಸ್ವಲ್ಪ ಬೆಳಕು ಈ ಒಂದು ದಿನದಲ್ಲಿ ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ದಿನದ ರಾಶಿ ಅಂತ ನೋಡೋದಾದರೆ ವೃಷಭ ರಾಶಿ ಬರುತ್ತೆ. ಅಂದರೆ ಈ ದಿನ ಜನಿಸುವಂತಹ ಮಕ್ಕಳ ಒಂದು ರಾಶಿ ನೋಡೋದಾದರೆ ವೃಷಭ ರಾಶಿ ಬರುವಂಥದ್ದಾಗತ್ತೆ. ಆಮೇಲೆ ಈ ಒಂದು ಶುಭ ಸಂದರ್ಭದಲ್ಲಿ ನೀವೇನಾದರೂ ಒಳ್ಳೆಯ ಸಮಯ ಅಂತ ನೋಡೋದಾದರೆ ಈ ದಿನ, ಅಂದರೆ ಈ ಒಂದು 10ನೇ ತಾರೀಕು ಒಳ್ಳೆಯ ಸಮಯ ಅಂತ ನೋಡೋದಾದರೆ ಮಧ್ಯಾಹ್ನ 3 ಗಂಟೆ 20 ನಿಮಿಷದಿಂದ 4 ಗಂಟೆ 45 ನಿಮಿಷದವರೆಗೆ ಒಂದಿಷ್ಟು ಶುಭ ಸಮಯ ಇದೆ. ಏನಾದರೂ ನೀವು ಕೊಡು ತಗೊಳ್ಳೋ ವ್ಯವಹಾರ ಅಥವಾ ಸೈನಿಗೆ ಅಥವಾ ಇನ್ನೊಂದು ಇನ್ವೆಸ್ಟ್ಮೆಂಟಿಗೆ ಏನಾದರೂ ಒಂದು ಒಳ್ಳೆಯ ಸಮಯ ಅಂತ ನೋಡೋದಾದರೆ 3 ಗಂಟೆ 20 ನಿಮಿಷದಿಂದ 4 ಗಂಟೆ 45 ನಿಮಿಷ. ಅಂದರೆ ಹೆಚ್ಚು ಕಡಿಮೆ ಒಂದು ತಾಸಾದ ಮೇಲೆ ಒಂದಿಷ್ಟು, ಅಂದರೆ ಒಂದು 10-15 ನಿಮಿಷ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ಅಂದರೆ ಒಂದು 75 ನಿಮಿಷಗಳ ಕಾಲ ಹೆಚ್ಚು ಕಡಿಮೆ ನಿಮಗೆ ಒಳ್ಳೆಯ ಸಮಯ ಅಂತ ನಾಳೆಯ ದಿನ, ಅಂದರೆ ಈ ದಿನ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ದಿನದ ತಿಥಿ ಅಂತ ನೋಡೋದಾದರೆ ಸಾಯಂಕಾಲದವರೆಗೂ ಚೌತಿ ತಿಥಿ ಇದೆ, ನಂತರ ಪಂಚಮಿ ತಿಥಿ ಬರುವಂಥದ್ದಾಗುತ್ತೆ. ಅದೇ ರೀತಿಯಾಗಿ ನಕ್ಷತ್ರ ನೋಡೋದಾದರೆ ಸಾಯಂಕಾಲ 5:15ವರೆಗೂ ಕೃತಿಕಾ ನಕ್ಷತ್ರ ಇದೆ, ತದನಂತರ ರೋಹಿಣಿ ನಕ್ಷತ್ರ ಬರುತ್ತೆ. ಅಂದರೆ ಈ ದಿನ ಹುಟ್ಟಿದಂತಹ ಮಕ್ಕಳು ವೃಷಭ ರಾಶಿಯಲ್ಲೇ ಹುಟ್ಟುತ್ತಾರೆ. ಸೊ ಅವರಿಗೆ ನಕ್ಷತ್ರ ಅಂತ ಬರೋದಾದರೆ ಕೃತಿಕಾ ನಕ್ಷತ್ರ ಬರುವಂಥದ್ದಾಗುತ್ತೆ. ಸಾಯಂಕಾಲ 5:15 ನಂತರ ಹುಟ್ಟಿದರೆ ಅವರಿಗೆ ಬರುವಂಥದ್ದು ರೋಹಿಣಿ ನಕ್ಷತ್ರ ಆಗುತ್ತೆ ಅಂತಲೂ ಹೇಳ್ಬೋದು. ಕೃತಿಕಾ ಮತ್ತು ರೋಹಿಣಿ ನಕ್ಷತ್ರದಲ್ಲಿ ಈ ದಿನ ಜನಿಸುವಂಥವರಾಗ್ತಾರೆ. ಇನ್ನು ಅದೇ ರೀತಿಯಾಗಿ ಈ ದಿನ ಸಿದ್ಧಿಯೋಗ ಇದೆ, ಅದೇ ಭವಕರಣ ಇದೆ. ಅಂದರೆ ಇದಿಷ್ಟು ಪಂಚಾಂಗದ ನಿಮಿತ್ತವಾಗಿ ಈ ದಿನ ಜನಿಸುವಂತಹ ಮಕ್ಕಳಿಗೆ ತುಂಬ ಯೋಗಗಳು ಕೂಡಿ ಬರುವಂಥದ್ದು ಆಗಿರುತ್ತೆ. ಯಾಕೆಂದರೆ ಈ ದಿನ ಸಂಕಷ್ಟ ಚತುರ್ಥಿ ಇದೆ. ಸೊ ಎಲ್ಲ ವಿಘ್ನ ನಿವಾರಣೆ ಮಾಡಿ ಯಾರೆಲ್ಲ ಮಗುವಿನ ಒಂದು ನಿರೀಕ್ಷೆಯಲ್ಲಿದ್ದೀರೋ ಅವರಿಗೆ ಶುಭವಾಗಲಿ ಅಂತ ಪ್ರಾರ್ಥಿಸುತ್ತೇವೆ. ಇನ್ನು ಈ ದಿನದ ಭವಿಷ್ಯ, 12 ರಾಶಿಗಳ ಭವಿಷ್ಯ ನೀವೆಲ್ಲ ಕಾಯ್ತಾ ಇದ್ದೀರಾ. ಬಹಳ ದಿನಗಳ ನಂತರ ತಿಳಿಸಿಕೊಡ್ತಾ ಇದ್ದೀವಿ. ಏಕೆಂದರೆ ಸಮಯದ ಅಭಾವ ಮತ್ತು ನಮ್ಮದೇ ಆದ ಕೆಲಸದ ಒತ್ತಡದಿಂದ ಯಾವುದೇ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಆಗ್ತಾ ಇರೋದಿಲ್ಲ. ಅಡಚಣೆಗೆ ಕ್ಷಮೆ ಇರಲಿ ಅಂತ ಕೋರುತ್ತಾ ಬನ್ನಿ 12 ರಾಶಿಗಳ ಈ ದಿನದ ಭವಿಷ್ಯ ಯಾವ ರೀತಿಯಲ್ಲಿದೆ ನೋಡೋಣ. ಅದರಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ಒಂದು ರೀತಿಯಲ್ಲಿ ನಿಮಗೆ ದಾರಿದೀಪ ಅಂತ ಹೇಳ್ಬೋದು, ಮಾರ್ಗದರ್ಶನ ಅಂತ ಹೇಳ್ಬೋದು, ಅಥವಾ ಉಪದೇಶ ಅಂತ ಹೇಳ್ಬೋದು. ನಿಮಗೆ ಈ ದಿನ
ಸ್ವಲ್ಪ ಜಾಸ್ತಿ ಸಿಗುವಂಥದ್ದಾಗುತ್ತೆ. ಅಂದರೆ ಎಲ್ಲರೂ ಬರೋರು ನಿಮಗೆ ಒಂದು ರೀತಿ ಒಳ್ಳೆಯ ಮಾರ್ಗದರ್ಶನ, ಉಪದೇಶ ಅಥವಾ ಹಿತವಚನ ಇವುಗಳು ಜಾಸ್ತಿ ನಿಮಗೆ ಈ ದಿನ ಸಿಗುವಂಥದ್ದಾಗುತ್ತೆ ಮೇಷರಾಶಿಯವರಿಗೆ. ಆಮೇಲೆ ಒಂದು ರೀತಿ ಮನಸ್ಸು ಹಗೂರವಾಗಿರುತ್ತೆ, ಶಾಂತವಾಗಿರ್ತೀರ ಮತ್ತು ಯಾವುದೇ ಈ ಜಗಳಾದಿಗಳು ಜಂಜಾಟಗಳಿಗೆ ಇಷ್ಟಪಡುವುದಿಲ್ಲ. ಇದು ಒಂದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಗಣೇಶ ಚತುರ್ಥಿ ಇರೋದರಿಂದ ಸಾಯಂಕಾಲ ಗಣೇಶ ದೇವರ ದರ್ಶನ ಮಾಡ್ಕೊಂಡು ಬನ್ನಿ. ಸೊ ಇದರಿಂದ ನಮಗೆಲ್ಲವೂ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ರಾಶಿಯಾಗಿರತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಅಂದರೆ ಈ ಒಂದು 10ನೇ ತಾರೀಕಿನ ದಿನದಂತ ನೋಡೋದಾದರೆ ಸ್ವಲ್ಪ ಪ್ರವಾಸ ಒಂಥರ ನಿಮಗೆ ಬಿಡುವಿಲ್ಲದ ಪ್ರವಾಸ. ಒಂದು ಜಾಗದಲ್ಲಿ ನಿಂತ್ಕೊಳ್ಳೋದಿಲ್ಲ. ಇವತ್ತು ಆಫೀಸ್ ಆದಮೇಲೆ ಮತ್ತೆ ಇನ್ನೊಂದು ಕಡೆ, ಅಲ್ಲಿಂದ ಆದಮೇಲೆ ಮತ್ತೊಂದು ಕಡೆ, ಮತ್ತೆ ಇನ್ನೊಂದು ಕಡೆ, ಈ ರೀತಿ ಈ ತಿರುಗಾಟದಲ್ಲಿ ಈ ದಿನ ಕಳೆದೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ವೇಳೆ ವ್ಯಾಪಾರ ಮಾಡ್ತಾಯಿದ್ರು ವ್ಯಾಪಾರಕ್ಕೋಸ್ಕರ ಆ ಕಡೆ ಈ ಕಡೆ ಹೋಗುವಂಥದ್ದಾಗುತ್ತೆ. ಮತ್ತು ಈ ತಿರುಗಾಟದಲ್ಲೇ ಕೆಲವೊಂದಿಷ್ಟು ವಿಷಯಗಳನ್ನು ನೀವು ಒಳ್ಳೊಳ್ಳೆಯ ಅಭಿಪ್ರಾಯ, ವಿಚಾರ, ಮಂಥನ, ಚಿಂತನ ಮಾಡುವಂಥದ್ದಾಗತ್ತೆ. ಮತ್ತು ಆರ್ಥಿಕವಾಗಿ ಒಂದಿಷ್ಟು ಲಾಭಗಳನ್ನು ಈ ದಿನ ಮಾಡ್ಕೊಳ್ತೀರಾ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಗಣೇಶ ದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಹಾಗೂ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ. ಇದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 3ನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿಯವರಿಗೆ ಈ ಒಂದು ದಿನದ ಭವಿಷ್ಯ ನೋಡೋದಾದರೆ ನಿಮಗೆ ಒಂದು ಸ್ವಲ್ಪ ಈ ಒಂದು ದಿನದಲ್ಲಿ ವಿಶ್ರಾಂತಿ ಅಥವಾ ಏನಂತೀರ ಆರಾಮ ಅಥವಾ ರಿಲ್ಯಾಕ್ಸ್ ಈ ರೀತಿಯಲ್ಲಿ ಭಾವನೆಗಳು ಜಾಸ್ತಿ ಹುಟ್ಕೊಳ್ತವೆ. ಅಂದರೆ ಈ ದಿನ ರಜೆ ಕೊಟ್ಟಿದ್ರೆ ಚೆನ್ನಾಗಿತ್ತು, ಅಥವಾ ಈ ದಿನ ನಮ್ಮ ಬಾಸ್ ನನಗೆ ರಿಲ್ಯಾಕ್ಸ್ ಮಾಡಿಬಿಟ್ಟಿದ್ರೆ ಅನುಕೂಲ ಆಗ್ತಾಯಿತ್ತು ಅನ್ನೋ ಒಂದು ಭಾವನೆ ಜಾಸ್ತಿ ಹುಟ್ಕೊಳ್ಳುತ್ತೆ. ಬಟ್ ಅದು ಸಿಗೋದು ಸ್ವಲ್ಪ ಕಷ್ಟ. ಆದರೂ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಗುವಂಥ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತೇವೆ. ಸೊ ಅದು ಸಂತೋಷ. ಅಂದರೆ ಯಾವುದೇ ಟೆನ್ಷನ್ ಇರಲ್ಲ, ಕೂಲಾಗಿರುತ್ತೆ. ಆಮೇಲೆ ಯಾವುದಕ್ಕೂ ನೀವು ಓವರ್ ಕಾನ್ಫಿಡೆನ್ಸ್ ಆಗಿ ಯಾವುದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಹೋಗಲ್ಲ. ಎಷ್ಟು ಬೇಕೋ ಅಷ್ಟನ್ನು ಕೆಲಸ ಮಾಡ್ತೀರಾ, ಮುಗಿಸ್ತೀರಾ, ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗ್ತೀರಾ. ದಿನದ ಎಂಡ್ ಅಂತ ಬಂದಾಗ ನಿಮ್ಮ ಒಂದು ಕೆಲಸಕ್ಕೆ ತೃಪ್ತಿ ಇದೆ ಅಂತ ಅನಿಸುತ್ತೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬರುತ್ತೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಈ ದಿನ ನೀವು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದು ದರ್ಶನ ಮಾಡಿಕೊಳ್ಳಿ. ಸಾಯಂಕಾಲ ಗಣೇಶ ದೇವರ ಒಂದು ದರ್ಶನ ಮಾಡಿಕೊಳ್ಳಿ. ಸಾಧ್ಯವಾದರೆ ಗಣೇಶನಿಗೆ ಮೋದಕ ಅಥವಾ ಈ ಲಾಡುವನ್ನು, ಬುಂದೇಕಾಳು ಲಾಡು ಅಂತ ಬರುತ್ತೆ, ಅದನ್ನು ನೈವೇದ್ಯವಾಗಿ ನೀಡಿ ಗಣೇಶನಿಗೆ. ಇದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ದಿನಚರಿ ಹೇಗಿರುತ್ತಂದರೆ ನಿಮ್ಮದು ಒಂಥರ ಬ್ಯುಸಿ ಶೆಡ್ಯೂಲು. ನಿಮಗೆ ಊಟ ಮಾಡಲು ಸಮಯ ಇಲ್ಲ, ತಿಂಡಿ ಮಾಡಲು ಸಮಯ ಇಲ್ಲ, ಅಥವಾ ಬಂಧು ಭಗಿನಿಯರ ಜೊತೆ ಮಾತಾಡಲು ಸಮಯವಿಲ್ಲ, ಅಥವಾ ನಿಮ್ಮ ಸ್ನೇಹಿತರ ಜೊತೆ ಏನಾದರೂ ವಿಚಾರ ವಿನಿಮಯ ಮಾಡ್ಕೊಳ್ಬೇಕಂದ್ರೆ ಸಮಯ ಇಲ್ಲ. ಒಂದು ರೀತಿಯಲ್ಲಿ ಟೈಟ್ ಶೆಡ್ಯೂಲ್ ಇರುತ್ತೆ. ಆ ಕೆಲಸದಲ್ಲಿ ನಿಮ್ಮತನವನ್ನು ನೀವು ಮರ್ತು ಹೋಗ್ಬಿಡ್ತೀರಾ. ಇದರಿಂದ ಊಟನೂ ಮರ್ತು ಹೋಗ್ಬಿಡ್ತೀರಾ. ಒಟ್ಟಿನಲ್ಲಿ ಕೆಲಸ 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 ಈ ದಿನ ಆ ಒಂದು ಹಂತದಲ್ಲೇ ಇರುತ್ತೆ. ಎಂಡ್ ಆಫ್ ದಿ ಡೇ ಬಂದಾಗ ನಿಮಗೆ ಒಂದಿಷ್ಟು ಬೋನಸ್ ರೀತಿಯಲ್ಲಿ ಒಂದಿಷ್ಟು ಏನೋ ಶುಭವಾರ್ತೆ ಸಿಗುವಂಥದ್ದಾಗತ್ತೆ. ಅಂದರೆ ಮನಸ್ಸಿಗೆ ಹಿತ ಕೊಡುವಂತಹ ಒಂದಿಷ್ಟು ಶುಭ ಸಮಾಚಾರವನ್ನು ನಿಮಗೆ ತಲುಪಿಸುವಂಥದ್ದಾಗತ್ತೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕರ್ಕಾಟಕ ರಾಶಿಯವರಿಗೆ ಈ ದಿನ ಅಮ್ಮನವರ ದೇವಸ್ಥಾನದಲ್ಲಿ ಶುಕ್ರವಾರ ಇದೆ. ಸೊ ಕುಂಕುಮಾರ್ಚನೆ ಅಥವಾ ದೀಪೋತ್ಸವ ಸೇವೆಯನ್ನು ಮಾಡಿಸಿ. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂಥ ಸಿಂಹ ರಾಶಿಯವರಿಗೆ ಈ ದಿನ ಅಂದರೆ ಈ ಒಂದು ದಿನದಲ್ಲಿ ಶುಭ ಸಮಾಚಾರಗಳು ನಿಮಗೆ ಜಾಸ್ತಿ ಸಿಗುವಂಥದ್ದಾಗತ್ತೆ. ಅಂದರೆ ನಿಮಗೆ ಜಾಬಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಮಕ್ಕಳಂತ್ರ ಆಗಿರ್ಬೋದು, ಅಥವಾ ನಿಮ್ಮ ಬಂಧು ಭಗಿನಿಯರಂತ್ರ ಆಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರಂತ್ರ ಆಗಿರ್ಬೋದು, ನಿಮಗೆ ಸಂಬಂಧಪಟ್ಟಂತೆ ಕೆಲವೊಂದು ಶುಭ ಸಮಾಚಾರಗಳು ನಿಮಗೆ ಈ ದಿನ ತಲುಪುವಂಥದ್ದಾಗತ್ತೆ. ಇದರಿಂದ ಮನಸ್ಸು ತುಂಬ ವಿಶಾಲವಾಗಿ ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡುವಂಥದ್ದಾಗತ್ತೆ. ಅಂದರೆ ತುಂಬ ಅನನ್ಯತೆಯಿಂದ, ಏನೋ ಪರಿಚಯ ಇರೋ ರೀತಿಯಲ್ಲಿ ಸಲುಗೆಯಿಂದ ಮಾತಾಡುವಂಥದ್ದಾಗತ್ತೆ ಸಿಂಹರಾಶಿಯವರು ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ಆ ಗಣೇಶ ಇದೇ ರೀತಿ
ಪ್ರತಿದಿನ ನಿಮಗೆ ಶುಭ ಸಮಾಚಾರ ಕೊಡುವಂಥವನಾಗಿರಲಿ ಅಂತ ಪ್ರಾರ್ಥಿಸುತ್ತೇವೆ. ಇನ್ನು ನಿಮಗೆ ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಗಣೇಶನಿಗೆ ಗರಿಕೆಯನ್ನು ಸಮರ್ಪಿಸಿ ಅದರ ಜೊತೆಗೆ ಹಾಲನ್ನು ಸಮರ್ಪಣೆ ಮಾಡಿ. ಇದರಿಂದ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತೆ ಅಂತಲೂ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ನಿಮಗೆ ಒಂದು ರೀತಿ ಕೆಲಸದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ದಿನನಿತ್ಯದ ಕಾರ್ಯಕ್ರಮದಲ್ಲಾಗಿರ್ಬೋದು ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ಅಂದರೆ ಮನೆಯಲ್ಲಿ ಕೌಟುಂಬಿಕವಾಗಿ, ವ್ಯಾವಹಾರಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಮತ್ತು ನಿಮ್ಮದೇ ಆದಂಥ ಪ್ರೊಫೆಷ್ನಲ್ ಏನು ಮಾಡ್ತಾ ಇದ್ದೀರೋ ಅಲ್ಲಿ ನಿಮಗೆ ಈ ದಿನ ಬೆಂಬಲ, ಪ್ರೋತ್ಸಾಹ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ. ನೀವು ಅಪೇಕ್ಷೆ ಪಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅವರಾಗೆ ವಾಲಂಟಿಯರ್ ಆಗಿ ಹೆಲ್ಪ್ ಮಾಡುವಂಥದ್ದಾಗುತ್ತೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಈ ದಿನ ಬೇಗ ಮುಗಿಸುವಂಥದ್ದಾಗುತ್ತೆ. ಸಂಪೂರ್ಣ ಫಲ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ನೀವು ಅನ್ನದಾನ ಮಾಡಿ. ಸಾಧ್ಯವಾದಷ್ಟು ಅನ್ನದಾನ, ಮಧ್ಯಾಹ್ನ ಎಷ್ಟು ಜನಕ್ಕೆ ನಿಮಗೆ ಊಟ ಹಾಕಬೇಕು ಅನಿಸುತ್ತೋ ಅಷ್ಟು ಜನಕ್ಕೆ ಊಟ ಹಾಕಿ. ಇನ್ನಂತ ನಿಮಗೆ ಒಳ್ಳೆಯ ಭಾಗ್ಯ ಸಿಗುವಂಥದ್ದಾಗುತ್ತೆ. ಇನ್ನು ದ್ವಾದಶ ರಾಶಿಗಳಲ್ಲಿ 7ನೇ ರಾಶಿಯಾಗಿರ್ತಕ್ಕಂತಹ ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ ದಿನದ ಒಂದು ವಿಷಯ ಅಂತ ಹೇಳಿದ್ರೆ, ನಿಮಗೆ ಸುಮ್ಮನೆ ಯಾವುದಕ್ಕೂ ಮಾತಾಡಲು ಹೋಗೋದಿಲ್ಲ. ನೀವು ಒಂಥರ ಏನಾದರೂ ಒಂದು ರೀಸನ್ ಇದ್ದರೆ ಮಾತ್ರ ಮಾತಾಡ್ತೀರಾ, ಅಥವಾ ಏನಾದರೂ ಕೆಲಸ ಇದ್ದರೆ ಮಾತ್ರ ಮಾತಾಡ್ತೀರಾ. ಅಂದರೆ ಮಾತಿಗೆ ತುಂಬ ಪ್ರಾಶಸ್ತ್ಯ ಕೊಡ್ತೀರಾ. ಈ ದಿನ ತುಂಬ ವ್ಯಾಲ್ಯೂ ಅಂತೀವಲ್ಲ, ಆ ರೀತಿಯಲ್ಲಿ ಇರುತ್ತೆ. ಮಾತಿನಲ್ಲಿ ನೀವು ಈ ದಿನ ಒಂಥರ ಕಂಟ್ರೋಲ್ ಮಾಡ್ಕೊಳ್ತೀರ. ತುಂಬ ಯಾವುದೋ ಮಾತಾಡೋದು ಬೇಡ, ಅನ್ನೆಸರಿ, ಯಾಕೆ ಬೇಕು ನಮಗೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರಾಯ್ತು ಅಂತೇಳಿ ನಿಮ್ಮ ಕೆಲಸಕ್ಕೆ ಜಾಸ್ತಿ ಪ್ರಾಶಸ್ತ್ಯ. ಒಂದು, ಎರಡನೇದು ಅನ್ನೆಸರಿಯಾಗಿ ಯಾವುದಕ್ಕೂ ಮಾತಿಗೆ ಹೋಗೋದೇ ಇಲ್ಲ. ಆ ಮಾತಿನ ಗೋಜೇ ಬೇಡ ಅಂತೀರ. ಸೊ ಹೀಗಾಗಿ ಎಂಡ್ ಆಫ್ ದಿ ಡೇ ಅಂತ ಬಂದಾಗ ನಿಮ್ಮ ಈ ಮೌನರಥ, ಈ ನಿಮ್ಮ ಒಂದು ಶಾಸನಬದ್ಧವಾದ ಬೌಂಡ್ರಿ ಲೈನ್ ಏನಿದೆಯಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಇದೇ ರೀತಿ ಇದ್ಬಿಡಪ್ಪ ದಿನ ಅಂತ ದೇವರ ಹತ್ರ ಬೆಳ್ಕೊಳ್ತೀವಿ ಅಂತ ಸುಮ್ಮನೆ ತಮಾಷೆಗೆ ನಿಮ್ಮನ್ನು ರೇಗಿಸುವಂಥದ್ದಾಗತ್ತೆ ಸಾಯಂಕಾಲ ಹೊತ್ತಿಗೆ ತುಲಾ ರಾಶಿಯವರಿಗೆ. ಸೊ ಇರಲಿ, ಯಾರ್ಯಾರು ಏನು ಬೇಡ್ಕೊಳ್ತಾರೆ ನಮಗೋಸ್ಕರ ಇನ್ನೂ ಒಳ್ಳೆಯದಲ್ಲ, ಬೇಡ್ಕೊಳ್ಳಿ ಅಂತ ಪ್ರಾರ್ಥನೆ ನೀವು ಮಾಡ್ಕೊಳ್ಳಿ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಸಾಧ್ಯವಾದಷ್ಟು ನೀವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಳಸಿ ಅರ್ಚನೆ ಮಾಡಿಸಿ ಬನ್ನಿ. ಇದರಿಂದ ನಿಮ್ಮ ಕೆಲವೊಂದಿಷ್ಟು ಸಮಸ್ಯೆಗಳು ದೂರವಾಗುತ್ತೆ ಮತ್ತು ಒಳ್ಳೆಯ ಭಾಗ್ಯ ನಿಮಗೆ ತೆಗೆಯುತ್ತೆ ಅಂತ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಹೆಚ್ಚು ಕಡಿಮೆ ನಿಮಗೆ ರಿಲೇಷನ್ಶಿಪ್, ಅಂದರೆ ನಿಮ್ಮ ಒಂದು ಸಂಬಂಧಗಳೇನಿದೆ, ಅಣ್ಣ ತಮ್ಮ, ಅಣ್ಣ ತಂಗಿ, ಗಂಡ ಹೆಂಡತಿ, ಅತ್ತೆ ಮಾವ, ಅಪ್ಪ ಅಮ್ಮ, ಯಾವುದಾದ್ರೂ ಸಂಬಂಧ ಇರಲಿ. ಸೊ ಎಲ್ಲರ ಜೊತೆ ನೀವು ಏನು ಮಾಡ್ತೀರಾ, ಈಕ್ವಲ್ ಆಗಿರಲಿಕ್ಕೆ ಪ್ರಯತ್ನ ಪಡ್ತೀರಾ. ಆದಷ್ಟು ಗೌರವಪೂರ್ವಕವಾಗಿ ನಡೆದುಕೊಳ್ಳುವಂಥದ್ದಾಗತ್ತೆ. ಮತ್ತು ಎಲ್ಲರನ್ನು ಗೌರವಪೂರ್ವಕವಾಗಿ ನಡೆದುಕೊಳ್ಳೋದಲ್ಲದೆ ಅವರಿಗೆ ಬೇಕಾಗಿರತಕ್ಕಂಥ ಡಿಮಾಂಡ್ಸ್ ಏನಿದೆಯಲ್ಲ ಅದನ್ನೆಲ್ಲ ಪೂರೈಸಲಿಕ್ಕೆ ವಾಲಂಟಿಯರ್ ಆಗಿ ನಿಂತ್ಕೊಂಡ್ಬಿಡ್ತೀರ. ಹೀಗಾಗಿ ಎಲ್ಲರ ಬಾಯಲ್ಲಿ ಈ ದಿನ ನಿಮ್ಮ ಹೆಸರು ಚಲಾವಣೆಯಲ್ಲಿ ಇರುತ್ತೆ. ಸೊ ಇದರಿಂದ ನಿಮಗೂ ಅವರ ಬಾಯಿಯಿಂದ ನಿಮ್ಮ ಹೆಸರು ಕೂಗೋದು ತುಂಬ ಸೌಭಾಗ್ಯನೋ ಅಥವಾ ಏನೋ ಖುಷಿ ಕೊಡುವಂಥ ವಿಷಯ ಈ ದಿನ ನಿಮಗೆ ಸಿಗುವಂಥದ್ದಾಗತ್ತೆ ಅಂತ ಹೇಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಆಂಜನೇಯನಿಗೆ ತುಳಸಿ ಅರ್ಚನೆ ಮಾಡಿಸಿ. ಇದರಿಂದ ನಿಮಗೆ ಇನ್ನೂ ಶಕ್ತಿ ಬರುವಂಥದ್ದಾಗತ್ತೆ ಅಂತ. ಇನ್ನು ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿಯಾಗಿರ್ತಕ್ಕಂಥ ಧನುರ್ ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನದ ಒಂದು ಮಟ್ಟಿಗೆ ಹೇಳೋದಾದರೆ, ಈ ದಿನ ಸಾಧ್ಯವಾದಷ್ಟು ನಿಮ್ಮ ಕೆಲಸನ ಪೂರ್ಣ ಪ್ರಮಾಣದಲ್ಲಿ ಮುಗಿಸಲು ಇಷ್ಟಪಡ್ತೀರ. ಆದರೂ ಸಾಯಂಕಾಲ ಎಂಡ್ ಆಫ್ ದಿ ಡೇ ಅಂತ ಬಂದಾಗ ಪೂರ್ಣ ಆಗೋದಿಲ್ಲ. ಸ್ವಲ್ಪ ಎಲ್ಲೋ ಮನಸ್ಸಿಗೆ ಬೇಜಾರಾಗುತ್ತೆ, ಅಥವಾ ನಿಮ್ಮದೇ ಆದಂಥ ಕೆಲವು ತಪ್ಪುಗಳಿಂದ ಆ ಕೆಲಸ ಪೂರ್ಣಗೊಂಡಿರೋದಿಲ್ಲ ಅಂತ ಬೇಜಾರಾಗುತ್ತೆ, ಅಥವಾ ಈ ಕರೆಂಟ್ ಹೋಗಿರೋದ್ರಿಂದ ಆಗಿರ್ಬೋದು, ಅಥವಾ ಸಿಸ್ಟಮ್ ಕೈ ಕೊಟ್ಟಿರೋದ್ರಿಂದ ಆಗಿರ್ಬೋದು, ಅಥವಾ ನಿಮ್ಮದೇ ಆದಂಥ ಸ್ನೇಹಿತರು ಸರಿಯಾದ ಸಮಯಕ್ಕೆ ಫೈಲ್ ಕೊಡದೇ ಇರುವಂಥದ್ದಾಗಿರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ಆಯಾಮಗಳಲ್ಲಿ ನೋಡೋದಾದರೆ ಯಾರದೋ ಒಂದಿಷ್ಟು ಕೈವಾಡದಿಂದರೆ ನಿಮಗೆ ಈ ದಿನ ಕೆಲಸ ಪೂರ್ಣಗೊಳಿಸಲು ಆಗೋದಿಲ್ಲ. ಇದರಿಂದ ಸ್ವಲ್ಪ ಮನಸ್ಸಿಗೆ
ಬೇಜಾರಾಗುತ್ತೆ, ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ಮತ್ತು ಮರುದಿನಕ್ಕೆ ರೆಡಿ ಆಗುವಂಥ ಪ್ರಿಪ್ರೇಷನ್ ಈ ದಿನ ಮಾಡಿಕೊಳ್ಳುವಂಥದ್ದಾಗುತ್ತೆ ಅಂತ ಹೇಳೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಧನುಷ್ ರಾಶಿಯವರಿಗೆ ಈ ದಿನ ನೀವು ಸಾಧ್ಯವಾದಷ್ಟು ಗಣೇಶ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣೇಶ ಪಂಚರತ್ನ ಸ್ತೋತ್ರ ಪಠನೆ ಮಾಡಿ, ಹಾಗೂ ಗಣೇಶನಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ. ಇದರಿಂದ ನಿಮ್ಮ ಒಂದು ಕೆಲಸಕ್ಕೆ ಇರತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ ಅಂತ ಹೇಳೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿಯಾಗಿರತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನದ ಬಗ್ಗೆ ಹೇಳೋದಾದರೆ ನೀವು ಪ್ರತಿಯೊಂದನ್ನು ಚಾಲೆಂಜ್ ಆಗಿ ತಗೊಳ್ಳೋವಂಥದ್ದಾಗತ್ತೆ, ಮತ್ತು ಪ್ರತಿ ಟಾಸ್ಕನ್ನು ನೀವು ಒಂದು ರೀತಿಯಲ್ಲಿ ನನ್ನದೇ ಅನ್ನೋ ಒಂದು ಫೀಲಲ್ಲಿ ಹೋಗ್ತೀರಾ. ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಡೆಡ್ಲೈನ್ ಇಟ್ಕೊಳ್ತೀರಾ, ಮತ್ತು ಅದನ್ನು ವಿತಿನ್ ಡೆಡ್ಲೈನಲ್ಲಿ ಮುಗಿಸಲು ಪ್ರಯತ್ನ ಪಡ್ತೀರಾ. ಇದರಿಂದ ನಿಮಗೆ ಒಂದಿಷ್ಟು ಲಾಭದ ಜೊತೆಗೆ ಆರ್ಥಿಕ ಲಾಭನೂ ಇದೆ ಅಂತಲೇ ಹೇಳೋದು. ಅಂದರೆ ಎಂಡ್ ಆಫ್ ದಿ ಡೇ ಅಂತ ಬಂದಾಗ ನಿಮಗೆ ಒಂದಿಷ್ಟು ಆರ್ಥಿಕ ಸಹಾಯ ಸಿಗುವಂಥದ್ದಾಗತ್ತೆ. ಅಥವಾ ನೀವು ಏನಾದರೂ ಲೋನು ಅಥವಾ ಕೈಗಳನ್ನು ಅಥವಾ ಯಾವುದೋ ಸಂಘ ಸಂಸ್ಥೆಗಳೇನಾದರೂ ಅಪ್ಲೈ ಮಾಡಿದರೆ ಲೋನಿಗೆ, ಅದು ಈ ದಿನ ರಿಲೀಸ್ ಆಗುವಂಥದ್ದಾಗತ್ತೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ಕುಲದೇವರ ದರ್ಶನ ಮಾಡಿಕೊಳ್ಳಿ, ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸಿ. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂಥ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದ ಒಂದು ಕೆಲಸ ಮತ್ತು ನಿಮ್ಮ ಒಂದು ಮಾನಸಿಕ ಒತ್ತಡ ಇದು ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಮನಸ್ಸು ಒಂದು ರೀತಿ ಹೇಳ್ತಾ ಇರುತ್ತೆ, ಕೆಲಸ ಒಂದು ರೀತಿ ಹೋಗ್ತಾ ಇರುತ್ತೆ. ಅಂದರೆ ಮನಸ್ಸು ಎಲ್ಲೋ ನಿನ್ನೆ ಆಗಿರತಕ್ಕಂಥ ಇನ್ಸಿಡೆಂಟ್ ಇವತ್ತು ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ಅಂದರೆ ನಿನ್ನೆ ಏನೋ ಒಂದು ತಪ್ಪಾಗಿದೆ, ಆ ತಪ್ಪನ್ನು ಮರೆಮಾಚಲು ಎಷ್ಟೋ ಪ್ರಯತ್ನ ಪಡ್ತೀರಾ, ಆದರೆ ಅದು ಎಲ್ಲೋ ಈಡೇರೋದಿಲ್ಲ. ಇದರಿಂದ ಏನಾಗುತ್ತೆ, ಈ ದಿನ ಅದು ಕಂಟಿನ್ಯೂ ಆಗ್ತಾ ಇರೋದರಿಂದ ಈ ದಿನದ ಕೆಲಸಕ್ಕೂ ಹೊಡೆತ ಬೀಳುವಂಥದ್ದಾಗತ್ತೆ. ಸೊ ಇದರಿಂದ ಸ್ವಲ್ಪ ಮನಸ್ಸು ಎಲ್ಲೋ ಬೇಡದೇ ಇರೋ ವಿಚಾರ ತಂದುಬಿಟ್ಟು ಬಿಡುತ್ತೆ, ಅಥವಾ ಏನೋ ಕೇಳಿದ್ರೆ ಏನೋ ಕೊಡುವಂಥದ್ದಾಗತ್ತೆ, ಅಥವಾ ಯಾರೋ ಏನೋ ಮಾತಾಡಿದರೆ ನಾವು ಏನೋ ಮಾತಾಡುವಂಥದ್ದಾಗತ್ತೆ. ಈ ರೀತಿಯಲ್ಲಿ ಆದಾಗ ಏನೋ ಮನಸ್ಸಿಗೆ ಕಸಿವಿಸಿ ಉಂಟಾಗತ್ತೆ. ಒಂದು ಸ್ವಲ್ಪ ಮನಸ್ಸು ಡಿಸ್ಟರ್ಬೆನ್ಸ್ನಿಂದ ಈ ದಿನ ಕೂಡಿರುತ್ತೆ. ಇದರಿಂದ ಬೇರೆಯವರು ನಿಮ್ಮನ್ನು ಸ್ವಲ್ಪ ಅಪಹಾಸ್ಯ ರೀತಿಯಲ್ಲಿ ಕಾಣುವಂಥದ್ದಾಗತ್ತೆ ಅಂತ. ಈ ಒಂದು ದಿನದ ಪರಿಹಾರ ಅಂತ ಕುಂಭರಾಶಿಯವರಿಗೆ ಹೇಳೋದಾದರೆ ಸಾಧ್ಯವಾದಷ್ಟು ಶನಿದೇವರ ಒಂದು ಆಶೀರ್ವಾದ ಪಡೆದುಕೊಳ್ಳಲು ಅವರ ದರ್ಶನ ಮಾಡಿಕೊಳ್ಳಿ. ಏನಾದರೂ ಸೇವೆ ಮಾಡಿಸೋದಿದ್ದರೆ ಶನಿವಾರಕ್ಕೆ ಈ ದಿನವೇ ಸೇವೆ ಮಾಡಿಸಿ. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಏನಾದರೂ ನಿಮ್ಮ ಬಲವಾದ ಸಮಸ್ಯೆ ಇದ್ದರೆ ಅದು ಕಡಿಮೆ ಆಗುತ್ತೆ ಅಂತಲೇ ಹೇಳೋದು. ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ಈ ದಿನ ಸ್ವಲ್ಪ ನಿಮ್ಮ ಕೈ ಗುಣ ಅಂತೀವಲ್ಲ ಅದು ಚೆನ್ನಾಗಿ ಕೂಡಿ ಬರುವಂಥದ್ದಾಗತ್ತೆ. ನಿಮ್ಮ ಕೈ ಬರವಣಿಗೆ ಅಂತಿರಲ್ಲ ಅದು ಚೆನ್ನಾಗಿ ಎಲ್ಲೋ ಬರೆಯುವಂಥದ್ದಾಗತ್ತೆ. ಇನ್ನು ನಿಮ್ಮ ಒಂದು ಕಾಲ್ಗುಣ ಅಂತೀವಲ್ಲ ಎಲ್ಲೋ ಕಾಲಿಟ್ಟ ತಕ್ಷಣ ತುಂಬ ಒಳ್ಳೆಯ ರಿಸಲ್ಟು ಯಶಸ್ವಿ ರೀತಿಯಲ್ಲಿ ಆಗುವಂಥದ್ದಾಗುತ್ತೆ. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಈ ದಿನ ಸುಖ, ಸಂತೋಷ, ನೆಮ್ಮದಿ ಸಿಗುವಂಥದ್ದಾಗಿರುತ್ತೆ ಈ ದಿನ ಅಂತಲೇ ಹೇಳ್ಬೋದು. ಎಂಡ್ ಆಫ್ ದಿ ಡೇ ಅಂತ ಬಂದಾಗ ಸಾಯಂಕಾಲ ಎಲ್ಲೋ ನಿಮ್ಮನ್ನು ಒಂದು ರೀತಿ ವೆಲ್ಕಮ್ ಮಾಡುವ ರೀತಿಯಲ್ಲಿ ಅನುಭವ ಸಿಗುವಂಥದ್ದಾಗತ್ತೆ ಅಂತ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮೀನರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಗಣೇಶ ದೇವರ ಸ್ತೋತ್ರ ಪಠಣ ಮಾಡಿ ಹಾಗೂ ಗಣೇಶ ದೇವರ ದರ್ಶನ ಮಾಡಿಕೊಳ್ಳಿ. ಗಣೇಶನಿಗೆ ಏನಾದರೂ ಸ್ವೀಟನ್ನು ಅಂದರೆ ಲಡ್ಡು ಆಗಿರ್ಬೋದು, ಮೋದಕ ಆಗಿರ್ಬೋದು, ಕರಿಗಡುಬು ಆಗಿರ್ಬೋದು, ಅಥವಾ ಈ ಬಾಳೆಹಣ್ಣು ಆಗಿರ್ಬೋದು, ಏನಾದರೂ ನೈವೇದ್ಯಕ್ಕೆ ನೀಡಿ. ಇದರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗತ್ತೆ ಅಂತ ಹೇಳಿ. ಇದಾಗಿತ್ತು ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯ. ಈ ದಿನ ಸಂಕಷ್ಟ ಚತುರ್ಥಿ ಇದೆ, ತುಂಬ ಒಳ್ಳೆಯ ದಿನ. ಆದಷ್ಟು ನಿಮ್ಮ ಬೇಡಿಕೆಗಳು ಏನಿದೆ ಎಲ್ಲ ಗಣೇಶ ದೇವರಿಗೆ ಸಮರ್ಪಿಸಿ ಮತ್ತು ನಿಮ್ಮ ಹತ್ತಿರದಲ್ಲೇ ಇರತಕ್ಕಂಥ ಗಣೇಶ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಮನೋಕಾಮನೆಗಳು, ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ರೂ ಗಣೇಶ ದೇವರು ಈಡೇರಿಸಲಿ ಅಂತ ನಾವು ಕೂಡ ಪ್ರಾರ್ಥಿಸುತ್ತೇವೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ,
ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಮುಂದೆ ಬರುವಂಥ ವಿಡಿಯೋಗಳನ್ನು ಖಂಡಿತವಾಗಿ ನೋಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಶೇಷದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.